ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಅಂತೂ ಇಂತೂ ಮೂರನೇ ಸುತ್ತಿನ ತಾತ್ಕಾಲಿಕ ರಿಸಲ್ಟ್ ನಿನ್ನೆ ಬಿಟ್ಟಿದ್ದಾರೆ. ಅದ್ಯಾಕೋ ಅಷ್ಟು ಸರಿ ಕಾಣ್ತಾ ಇಲ್ಲ, ಯಾಕಂದರೆ ತುಂಬ ಆತುರತೆಯಲ್ಲಿ ಅರ್ಜೆಂಟಾಗಿ ರಿಸಲ್ಟ್ಗಳನ್ನ ಬಿಡ್ತಾ ಇದ್ದಾರೆ. ಇವತ್ತು 1 ಗಂಟೆಗೆ ಮಧ್ಯಾಹ್ನ ಅಂತಿಮ ರಿಸಲ್ಟ್ ಬಿಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ವಿದ್ಯಾರ್ಥಿಗಳಿಗೆ 13ನೇ ತಾರೀಕಿನ ಒಳಗಡೆ ತಮ್ಮ ಕಾಲೇಜುಗಳಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋಕ್ಕೆ ಹೇಳಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು ವಿದ್ಯಾರ್ಥಿಗಳಿಗೆ. ಆದರೂ ಏನು ಮಾಡೋಕ್ಕಾಗಲ್ಲ. ಇವಾಗ ರಿಸಲ್ಟ್ ಹೆಂಗೆ ಚೆಕ್ ಮಾಡೋದಪ್ಪ ಅಂತಂದರೆ, ನಿಮಗೆ ಹೆಂಗಿದ್ರು ಪ್ರವೇಶಕ್ಕೆ ಬರ್ತೀರಿ, CET 25 ಕ್ಲಿಕ್ ಮಾಡ್ತೀರಿ, ತಾತ್ಕಾಲಿಕ ಲಿಂಕನ್ನು ಕ್ಲಿಕ್ ಮಾಡ್ತೀರಿ, ಅದು ಹೀಗೆ ಓಪನ್ ಆಗುತ್ತೆ. ಇದೆಲ್ಲ ಮಾಮೂಲಿ. ಆಲ್ರೆಡಿ ನೀವೆಲ್ಲ ಇದನ್ನು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಮಾಡಿದಿರಿ, ಅದೇನು ಹೊಸದಾಗಿ ಹೇಳ್ಕೊಡೋದಿಲ್ಲ. ಅಕಸ್ಮಾತ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ 3ನೇ ರೌಂಡಲ್ಲಿ ಇವಾಗ ನೀವು ತಿಳ್ಕೊಬಹುದು. ಇದರಲ್ಲಿ ಎಲ್ಲ ಡೀಟೇಲ್ಸನ್ನು ನೀವು CET ನಂಬರು, ಡೇಟ್ ಆಫ್ ಬರ್ತು, ಆಮೇಲೆ ಕ್ಯಾಪ್ಚಾ ಎಲ್ಲ ಎಂಟ್ರಿ ಮಾಡಿದ್ಮೇಲೆ ನಿಮ್ಮ ರಿಸಲ್ಟ್ ಸೀಟಿಗೆ ಹೋಗುತ್ತೆ. ಅದು ಈ ಥರ ಕಾಣಿಸ್ತಾ ಇರುತ್ತೆ ನಿಮಗೆ. ಇಲ್ಲಿ ಹುಡುಗನಿಗೆ ಯಾವುದೋ ಸೀಟ್ ಅಲೋಕೇಟ್ ಆಗಿಲ್ಲ, ಮೋಸ್ಟ್ಲಿ ತಪ್ಪಾಗಿ ಎಂಟ್ರಿ ಮಾಡಿರ್ಬೋದು. ಅಕಸ್ಮಾತ್ ಅಲರ್ಟ್ ಆಗಿದ್ದರೆ ನಿಮಗೆ ಕಾಲೇಜು ಮತ್ತು ಬ್ರಾಂಚ್ ಎಲ್ಲ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದರ ಜೊತೆಗೆ ನಿಮಗೆ ಅಂತಿಮ ರಿಸಲ್ಟ್ ಬಂದ ಮೇಲೆ ಮಧ್ಯಾಹ್ನ ಮೇಲೆ ನೀವು ಚೆಕ್ ಮಾಡಿದಾಗ ಇಲ್ಲಿ ಸೀಟ್ ಅಲೋಕೇಟ್ ಆಗಿದ್ದರೆ ನಿಮಗೆ ಫ್ರೀಸ್ ಆಪ್ಷನ್ ಬರುತ್ತೆ, ಆಕ್ಸೆಪ್ಟ್ ಅಂತ ಬರುತ್ತೆ. ಬೇರೆ ಆಪ್ಷನ್ ಕೊಡೋದಿಲ್ಲ ಅವರು. ಸುಮಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಇವಾಗಾದ್ರೂ, ನನಗೆ ಸೀಟ್ ಅಲೋಕೇಟ್ ಆಗಿದೆ, ನನಗೆ ಹೋಗೋಕ್ಕಾಗ್ತಾ ಇಲ್ಲ, ನನಗೆ ಇಷ್ಟ ಇಲ್ಲ, ನಾನು ಸೀಟ್ ಹೇಗೆ ಕ್ಯಾನ್ಸಲ್ ಮಾಡಬೇಕು ಅಂತ. ನೋ, ದೇರ್ ಇಸ್ ನೋ ವೇ. ನಿಮಗೆ ಯಾವುದೇ ಥರನೂ ಸೀಟ್ ಕ್ಯಾನ್ಸಲ್ ಮಾಡೋದಕ್ಕೆ ಅವಕಾಶವಿಲ್ಲ. ಅದಕ್ಕೆ ಈ ಮುಂಚೆ ನಾನು ಮೊದಲೇ ತಿಳಿಸ್ದಂಗೆ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ಇಂಜಿನಿಯರಿಂಗ್ ಸೀಟು ಗೌರ್ಮೆಂಟ್ ಕೋಟಾದಲ್ಲಿ ಬೇಕು ಅಂದರೆ 3rd ರೌಂಡಲ್ಲಿ ತುಂಬ ಯೋಚನೆ ಮಾಡಿ ಆಪ್ಷನ್ಗಳನ್ನ ಎಂಟ್ರಿ ಮಾಡಬೇಕಂತ ಹೇಳಿದ್ದೆ. ಆದರೂ ಸುಮಾರು ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನ ಸಿಗೋದಿಲ್ಲ. ಆ ಹೊತ್ತಿನಲ್ಲಿ ಅವರು ಸ್ವಲ್ಪ ಆತುರತೆಯಿಂದ ಎಂಟ್ರಿ ಮಾಡಿರ್ತಾರೆ. ಒಂದು, ಅವರಿಗೆ ಸೀಟ್ ಸಿಗೋದಿಲ್ಲ, ಸಿಕ್ಕಿದ್ರೆ ಅದನ್ನು ಬಿಡೋಕ್ಕಾಗೋದಿಲ್ಲ. ಸಿಗಲಿಲ್ಲ ಅಂದರೆ ಇನ್ನೂ ಒಳ್ಳೆಯದು, ಅಟ್ಲೀಸ್ಟ್ ಅವರು ಎಕ್ಸಿಟ್ ಆಗಿ ಕಾಸ್ಟ್ ಆ್ಯಂಡ್ ಡಿಪಾಸಿಟನ್ನು ರೀಫಂಡ್ ಆಗೋದಕ್ಕೆ ಅಪ್ಲಿಕೇಶನ್ ಸಲ್ಲಿಸ್ಬೋದು. ಆದರೆ ಸಿಕ್ಕು ಅದು ಬೇಡ ಆಗಿದ್ದರೆ ಕಷ್ಟ. ಆದರೂ ತುಂಬ ಯೋಚನೆ ಮಾಡಬೇಡಿ ವಿದ್ಯಾರ್ಥಿಗಳೇ. ಯಾವುದು ಕಾಲೇಜು ಕೆಟ್ಟದ್ದು ಒಳ್ಳೆಯದು ಅನ್ನೋಕ್ಕಿಂತ ನಾವು ಸಿಕ್ಕ ಅವಕಾಶವನ್ನು ಹೇಗೆ ಸದುಪಯೋಗ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಮೇಲೆ. ಯಾಕಂದರೆ ಇದು ಫೈನಲ್ ಚಾನ್ಸ್, ನೋ ಫರ್ದರ್ ರೌಂಡ್ಸ್, ಆ್ಯಂಡ್ ಯು ವಿಲ್ ಬಿ ನಾಟ್ ಹ್ಯಾವಿಂಗ್ ಎನಿ ಆಪ್ಷನ್ ಟು ರಿಜೆಕ್ಟ್ ಯುವರ್ ಅಲಾಟ್ಮೆಂಟ್. ನಿಮಗೆ ಅಲಾಟ್ ಆಗಿರೋ ಸೀಟನ್ನು ರಿಜೆಕ್ಟ್ ಮಾಡೋದಕ್ಕೆ ಯಾವುದೇ ಥರ ಅವಕಾಶವಿಲ್ಲ. ಸೊ ಅದರ ಪ್ರಕಾರ ನೀವು ಮಾಡ್ಕೋಬೇಕಾಗತ್ತೆ. ನಾನು ಮೊದಲೇ ಮುಂಚಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಕಾಲೇಜ್ ಸೀಟ್ ಅಲೋಕೇಟ್ ಆದಮೇಲೆ ಅದೇ ಥರ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿಕೊಂಡು ಬೇಗ ನೀವು ರೆಡಿ ಆಗಬೇಕಂತೇಳಿ. ನಾನು ಆದರೂ ಕೂಡ ಮುಂಚೆನೂ ಹೇಳಿದ್ದೆ. ಅದರ ಜೊತೆಗೆ ನಿಮಗೆ KE ಅವರು ಟೈಮ್ ಕೊಡೋದಿಲ್ಲ, ಯಾಕಂದರೆ AICTE ಕಡೆಯಿಂದ ಯಾವುದೇ ಥರ ಇವತ್ತಿನವರೆಗೂ ರೆಸ್ಪಾನ್ಸ್ ಬಂದಿಲ್ಲ. ಸೊ ಅದರ ಪ್ರಕಾರ ನೀವು ಅದರ 3ನೇ ಸುತ್ತಿನ ಹಂಚಿಕೆಯನ್ನು ನೋಡಿದರೆ ಅದರಲ್ಲಿ ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಟ್ಟು ನಿನ್ನೆ ಸಾಯಂಕಾಲ ಬಿಟ್ಟರು. ಮತ್ತೆ 1 ಗಂಟೆಗೆ ಫೈನಲ್ ರಿಸಲ್ಟ್ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೇಕು, ಫೀಸ್ ಪೇ ಮಾಡಬೇಕು, ಡಾಕ್ಯುಮೆಂಟ್ ರೆಡಿ ಮಾಡ್ಕೋಬೇಕು. ಆಲ್ರೆಡಿ ಇವತ್ತು 11 ಸೆಪ್ಟೆಂಬರ್ ಮುಗಿತಾ ಬಂತು. ಸೊ ನಿಮಗೆ ಹೆಚ್ಚು ಕಡಿಮೆ ಇವತ್ತು ಬಿಟ್ಟರೆ 2 ದಿನ ಕಾಲಾವಕಾಶ ಇದೆ. 2 ದಿವಸದಲ್ಲಿ ನಿಮಗೆ ಎಲ್ಲ ಅರೇಂಜ್ ಮಾಡಿಕೊಂಡು, ಅಕಸ್ಮಾತ್ ದೂರದ ಕಾಲೇಜ್ ಅಲಾಟ್ ಆಗಿದ್ದರೆ ಟ್ರಾವೆಲನ್ನು ಅರೇಂಜ್ ಮಾಡಿಕೊಂಡು ಹೋಗಬೇಕಾಗತ್ತೆ. ವಿಧಿ ಇಲ್ಲ, ಯು ಹ್ಯಾವ್ ಟು ಬೇರ್ ಇಟ್. ಸೊ ಅದರಲ್ಲಿ ಏನು ಕೊಟ್ಟಿದ್ದಾರೆ ಒಂದೊಂದಾಗಿ ನೋಡೋಣ. ಬೆಳಗ್ಗೆ 8 ಗಂಟೆವರೆಗೂ ಆಪ್ಷನ್ ಎಂಟ್ರಿಗಳನ್ನು ಪರಿಗಣಿಸಲಾಗಿದೆ. ಅಂದರೆ 9ನೇ ತಾರೀಕಿನವರೆಗೂ 8 ಗಂಟೆವರೆಗೂ ಮಾಡುವ ಆಪ್ಷನ್ಗಳನ್ನು ಮಾತ್ರ ಕನ್ಸಿಡರ್ ಮಾಡಿದ್ದಾರೆ. ಅದಾದಮೇಲೆ ಯಾವುದೂ ಎಂಟ್ರಿ ಮಾಡಿದರೂ ಕೂಡ ಕನ್ಸಿಡರ್ ಆಗಿಲ್ಲ. ಇದು ತಾತ್ಕಾಲಿಕ ಫಲಿತಾಂಶವಾಗಿದ್ದು, ಅಭ್ಯರ್ಥಿಗಳು ತಾತ್ಕಾಲಿಕವಾಗಿ ಹಂಚಿಕೆಯಾಗಿರುವ ಸೀಟಿಗೆ ಕಾಲೇಜಿನಲ್ಲಿ ಪ್ರವೇಶ ಪಡೆಯುವಂತಿಲ್ಲ. There is no need to take any action now until you get a final result. ಅಂತಿಮ ರಿಸಲ್ಟ್ ಬರುವವರೆಗೂ
ನಿಮಗೆ ಮೇನ್ ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ, ಟೈಮು ಇದೆ. ಸೊ ಹರಿಯಪ್. ಸೊ ಒಂದು ರಿಸಲ್ಟ್ ನಿಮಗೆ 1 ಗಂಟೆಗೆ ಬಂದ ಮೇಲೆ ಒಂದು ಇವಾಗ ಒಂದು ಸಂತೋಷದ ವಿಷಯ ಅಂದರೆ ಕೊಟ್ಟಿರೋ ಲಿಂಕ್ಗಳು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಪ್ಪ. ಯಾವುದೇ ಥರ ಟೆಕ್ನಿಕಲ್ ಗ್ಲಿಚಸ್ ಇಲ್ಲ, ಸರ್ವರ್ ಪ್ರಾಬ್ಲಮ್ ಇಲ್ಲ. ಅದರ ಜೊತೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಸರ್ವರ್ ಮೇಲೆ ಲೋಡ್ ಕೂಡ ಕಡಿಮೆ ಆಗಿರುತ್ತೆ. ಸೊ ಯು ಕ್ಯಾನ್ ಈಸಿಲಿ ಓಪನ್ ದ ಲಿಂಕ್ ಆ್ಯಂಡ್ ಚೆಕ್ ಯುವರ್ ರಿಸಲ್ಟ್ಸ್. ಅಕಸ್ಮಾತ್ ನಿಮಗೆ ಯಾವುದಾದ್ರೂ ಅಬ್ಜೆಕ್ಷನ್ಸ್ ಇದ್ದರೆ, ಫಾರ್ ಎಕ್ಸಾಂಪಲ್ ನಾನು ಕರೆಕ್ಟ್ ಚೆಕ್ ಮಾಡಿ ಆಪ್ಷನ್ ಎಂಟ್ರಿ ಮಾಡಿದ್ದೆ, ಕಟ್ ಆಫ್ ಎಲ್ಲ ಚೆಕ್ ಮಾಡಿ ಆಪ್ಷನ್ ಎಂಟ್ರಿ ಮಾಡಿದ್ದೆ, ಆದರೂ ನನಗೆ ಸೀಟ್ ಹಂಚಿಕೆ ಆಗಿಲ್ಲ. ನಾನು ಆಲ್ರೆಡಿ ನಿಮಗೊಂದು ಎಕ್ಸಾಂಪಲ್ ತೋರಿಸಿದ್ದೀನಿ. ಆ ಥರ ಏನಾದರೂ ಆಗಿದ್ದರೆ, ಅಥವಾ ನಿಮಗೇನಾದರೂ ಆಕ್ಷೇಪಣೆಗಳಿದ್ದರೆ, ನಾನು ಎಕ್ಸ್ಪೆಕ್ಟ್ ಮಾಡಿದ ಬ್ರ್ಯಾಂಚು ಕಟ್ ಆಫ್ ಪರವಾಗಿ ಕಟ್ ಆಫ್ ರ್ಯಾಂಕ್ ಪ್ರಕಾರ ಅಲೋಕೇಟ್ ಆಗಿಲ್ಲ, ಈ ಥರ ಎಲ್ಲ ಏನಾದರೂ ತೊಂದರೆಗಳಿರ್ತವೆ. ಅದರ ಪ್ರಕಾರ ಏನಾದರೂ ತೊಂದರೆ ಆಗಿದ್ದರೆ ನೀವು ಇವತ್ತು ಬೆಳಗ್ಗೆ 11 ಗಂಟೆಗೆ, 10 ಗಂಟೆ ಆಯ್ತು ಈಗ ಆಲ್ರೆಡಿ, 11 ಆಯ್ತು ಬಿಡಿ, 11 ಗಂಟೆಗೆ ಒಳಗಾಗಿ ನೀವು ಮೇಲ್ ಕಳಿಸಿ ಆಕ್ಷೇಪಣೆ ಸಲ್ಲಿಸಬಹುದು ಅಂತ ಬರೆದಿದ್ದಾರೆ. ಮೋಸ್ಟ್ ಪ್ರಾಬಬಲಿ 99.9% ಯಾವುದೂ ಯಾರಿಗೂ ವಿದ್ಯಾರ್ಥಿಗಳಿಗೂ ತೊಂದರೆ ಆಗಿರೋದಿಲ್ಲ. ಆಗಿದ್ದರೆ ಅದು ವಿದ್ಯಾರ್ಥಿಗಳಿಂದ ಆಗಿರೋ ತಪ್ಪು ಅಂತ ತಿಳ್ಕೋಬಹುದು. ನಿಮ್ಮ ಆಪ್ಷನ್ ಲಿಸ್ಟನ್ನು ಒಂದ್ಸರಿ ಚೆಕ್ ಮಾಡಿ, ಕಟ್ ಆಫ್ ರ್ಯಾಂಕ್ ಬಿಟ್ಟಿರೋದನ್ನು ಚೆಕ್ ಮಾಡಿ, ಅದರ ಪ್ರಕಾರ ನಿಮಗೆ ಯಾವುದಾದ್ರೂ ಡಿಸರ್ವ್ಡ್ ಸೀಟ್ ಹಂಚಿಕೆ ಆಗಿಲ್ಲ ಅಂದ್ರೆ ಮಾತ್ರ ನಿಮಗೆ ಆಕ್ಷೇಪಣೆ ಸಲ್ಲಿಸಬಹುದು. ಆ ಚಾನ್ಸ್ ಮೋಸ್ಟ್ಲಿ ಅವ್ರು ಕೊಡೋದಿಲ್ಲ ನಿಮಗೆ, ಎಲ್ಲ ಕರೆಕ್ಟಾಗಿ ಅಲೋಕೇಟ್ ಮಾಡಿರ್ತಾರೆ. ಸೊ ಇವತ್ತು ಮಧ್ಯಾಹ್ನ ನಿಮಗೆ ರಿಸಲ್ಟ್ ಬರುತ್ತೆ ಫೈನಲ್ ಆಗಿ. ಎಲ್ಲ ಪೇಪರ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಬಟ್ ಇದು ನನ್ನ ತಿಳಿದ ಮಟ್ಟಿಗೆ ನಾನು ಮೊದಲೇ ಹೇಳಿದೆ, ತುಂಬ ಅರ್ಜೆಂಟಾಗಿ ಮಾಡ್ತಾ ಇರೋ ಕೌನ್ಸಿಲಿಂಗ್ಗಳಿವು. ಇದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ನನ್ನ ಪರ್ಸನಲ್ ಒಪಿನಿಯನ್ ಏನಪ್ಪ ಅಂತಂದರೆ, MCC ಅವರ ಕಡೆಯಿಂದ ಕಂಟಿನ್ಯೂಸ್ ಆಗಿ ಡಿಲೇ ಆಗ್ತಾ ಇತ್ತು. ಅದನ್ನು ನೋಡಿಕೊಂಡು AICT ಗೈಡ್ಲೈನ್ಸ್ ಪ್ರಕಾರ ಇವರು 3ನೇ ರೌಂಡಿನ ಕೌನ್ಸಿಲಿಂಗನ್ನು ಮೆಡಿಕಲ್ಲು ಮತ್ತು ಡೆಂಟಲ್ ಬಿಟ್ಟು ಮಾಡ್ಬೋದಾಗಿತ್ತೇನೋ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚಿನ ಕಾಲಾವಕಾಶ ಸಿಗ್ತಾ ಇತ್ತು. ಆದರೂ ಕಷ್ಟಪಟ್ಟು ಮಾಡಿದ್ದಾರೆ, ಅದೊಂದು ಅಪ್ರಿಸಿಯೇಟಿಂಗ್ ವಿಷಯ. ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಕಾಲೇಜ್ ಎಲ್ಲ ಕೆಟ್ಟಾಗಿರುತ್ತೆ, ಯಾವುದು ಕೆಟ್ಟದಂತ ಯೋಚನೆ ಮಾಡಬೇಡಿ. ಅದನ್ನು ಒಳ್ಳೆಯದಾಗಿ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ನಿಮ್ಮ ಇಂಜಿನಿಯರಿಂಗ್ ಜರ್ನಿಯನ್ನು ಯಶಸ್ವಿಯಾಗಿ ಮುಗಿಸಿ ನಿಮ್ಮ ಕರಿಯರಲ್ಲಿ ಎಲ್ಲರೂ ಸಕ್ಸಸ್ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು.